ಸೊ ಅರ್ಲಿ ಟ್ರೀಟ್ಮೆಂಟ್ ಈಸ್ ಆಲ್ವೇಸ್ ಬೆಟರ್. ಸೊ ಸ್ಟೇಜ್ 1, 2 ಅನ್ನು ಮಾಡೋದು ಒಳ್ಳೆಯದು. ಇದು ವ್ಯಾರಿಕೋಸ್ ವೇನು ಒಂಥರ ಹೈಪರ್ ಟೆನ್ಷನ್ನು, ಬಿ ಪಿ ಇದ್ದಂಗೆ. ಅದಿದ್ದರೆ ಅದು ಪ್ರಾಬ್ಲಮ್ ಆಗಲ್ಲ. ಬಟ್ ಅದ್ರದ್ದು ಕಾಂಪ್ಲಿಕೇಶನ್ ಆಗೋದನ್ನ ತಡಿಬೇಕಂದ್ರೆ ನಾವು ಅರ್ಲಿ ಟ್ರೀಟ್ಮೆಂಟ್ ತೊಗೋಬೇಕು. ವ್ಯಾರಿಕೋಸ್ ವೇನು 30% ಆಫ್ ದ ಪಾಪ್ಯುಲೇಷನಲ್ಲಿ ಇರುತ್ತೆ. ಅದು ಸ್ಕಿನ್ ಕೆಳಗೆ ಇರೋದ್ರಿಂದ, ಅದು ಯಾವುದೇ ಥರ ಪ್ರಾಬ್ಲಮ್ ಕೊಡದೇ ಇರೋದ್ರಿಂದ ಮೋಸ್ಟ್ ಆಫ್ ದೆಮ್ ಅದನ್ನು ನೆಗ್ಲೆಕ್ಟ್ ಮಾಡಿ ನಿರ್ಲಕ್ಷಿಸೋದೇ ಜಾಸ್ತಿ. ಆಮೇಲೆ ವ್ಯಾರಿಕೋಸ್ ವೇನಲ್ಲಿ ಆ ವೇನ್ಸ್ದು ವಾಲ್ಸ್ ಭಾಳ ತಿನ್ನಾಗಿರೋದ್ರಿಂದ ಚೂರು ಏನಾದ್ರು ಇಂಜುರಿ ಆದರೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಆ ಬ್ಲೀಡಿಂಗು ಕ್ಲಾಟ್ ಆಗೋಕ್ಕೆ ಪ್ರೆಷರ್ ಜಾಸ್ತಿ ಇರೋದ್ರಿಂದ ತುಂಬಾ ಟೈಮ್ ತೊಗೊಂಡು ರಕ್ತಸ್ರಾವ ಆಗಿ ಭಾಳ ಹೆಲ್ತ್ ಇಶ್ಯೂಸ್ ಆಗೋ ಚಾನ್ಸಸ್ ಇದೆ. ಸ್ಟೇಜ್ 1, 2 ಬಂದ ಮೇಲೆ ಒಂದೇ ವರ್ಷದಲ್ಲಿ ಸ್ಟೇಜ್ 5 to 6 ಆಗೋ ಚಾನ್ಸಸ್ ಇದೆ. ಮೂರನೇದಾಗಿ ಅದು ಬ್ಲಡ್ ಕ್ಲಾಟ್ ಕೆಲವರಿಗೆ ಆಗಿ ಆ ಕ್ಲಾಟು ಲಂಗ್ಸ್ಗೆ ಹೋಗಿ ಪಲ್ಮನರಿ ಎಂಬೋಲಿಸಮ್ ಅಂಥೇಳಿ ಇನ್ನೂ ಡೆತ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಈ ಥರ ರೇರ್ ಕಾಂಪ್ಲಿಕೇಶನ್ಸ್ ಇರೋದ್ರಿಂದ ದಯವಿಟ್ಟು ಯಾರೂ ಅದನ್ನು ನಿರ್ಲಕ್ಷಿಸಬಾರ್ದು ಅಂತ ನಾನು ಹೇಳ್ತೀನಿ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಹೆಲ್ತ್. ನಾನು ಅಪೇಕ್ಷಾ ಜೈನ್. ವೆರಿಕೋಸ್ ವೇನ್ಸ್ ಬಗ್ಗೆ ಸಾಕಷ್ಟು ಜನರಿಗೆ ಸಾಕಷ್ಟು ಗೊಂದಲಗಳಿರುತ್ತವೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಸ್ ಬಗೆಗಿನ ಗೊಂದಲಗಳು, ಮಿತ್ಗಳ ಬಗ್ಗೆ ನಾವು ಚರ್ಚೆ ಮಾಡಲಿದ್ದೀವಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಹಾಗೂ ವೆರಿಕೋಸ್ ವೇನ್ಸ್ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಪ್ರಶಾಂತ್ ಜೇವಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ವಿಸ್ತಾರ ಹೆಲ್ತ್ಗೆ ಸ್ವಾಗತ ನಿಮಗೆ. ನಮಸ್ಕಾರ. ವೆರಿಕೋಸ್ ವೇನ್ಸ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಗ್ಗೆ ನೀವು ಕಳೆದ ಸಂಚಿಕೆಯಲ್ಲಿ ಹೇಳ್ತಾ ಇದ್ರಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನೇನು ಕೇಳ್ತಿದ್ದೀನಿ ಅಂದರೆ, ಒಂದು ವೇಳೆ ಆನ್ ಟೈಮ್ ನಾವು ಟ್ರೀಟ್ಮೆಂಟ್ ತೊಗೊಂಡಿಲ್ಲ ವೆರಿಕೋಸ್ ವೇನ್ಸ್ಗೆ ಅಂದರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಹೌದು, ಖಂಡಿತ ಆಗುತ್ತೆ. ಅದು ವ್ಯಾರಿಕೋಸ್ ವೇನು 30% ಆಫ್ ದ ಪಾಪ್ಯುಲೇಷನಲ್ಲಿ ಇರುತ್ತೆ. ಅದು ಸ್ಕಿನ್ ಕೆಳಗೆ ಇರೋದ್ರಿಂದ, ಅದು ಯಾವುದೇ ಥರ ಪ್ರಾಬ್ಲಮ್ ಕೊಡದೇ ಇರೋದ್ರಿಂದ ಮೋಸ್ಟ್ ಆಫ್ ದೆಮ್ ಅದನ್ನು ನೆಗ್ಲೆಕ್ಟ್ ಮಾಡಿ ನಿರ್ಲಕ್ಷಿಸೋದೇ ಜಾಸ್ತಿ. ತೊಂದರೆ ಆದಾಗ ನೋಡೋಣ ಅಂತ. ಬಟ್ ಆ ಥರ ನೆಗ್ಲೆಕ್ಟ್ ಮಾಡಿದಾಗ ಅದು ಸ್ಟೇಜ್ 1, 2 ಇಂದ ಸ್ಟೇಜ್ 4, 6ವರೆಗೂ ಹೋಗೋ ಚಾನ್ಸ್ ಇದೆ. ಅದರಲ್ಲಿ ಅಲ್ಸರ್ ಆಗುತ್ತೆ. ಅಲ್ಸರ್ ಅದು ನಾನ್ ಹೀಲಿಂಗ್ ಅಲ್ಸರ್ ಅಂತ ಹೇಳ್ತೀವಿ. ಎಷ್ಟೇ ದಿವಸ ಟ್ರೀಟ್ಮೆಂಟ್ ತೊಗೊಂಡ್ರು ಆ ಅಲ್ಸರು ವಾಸಿ ಆಗೋಲ್ಲ, ಮತ್ತು ಅದು ಇನ್ಫೆಕ್ಷನ್ ಆಗಿ ನೋವಾಗೋ ಚಾನ್ಸ್ ಇರುತ್ತೆ. ಆಮೇಲೆ ವ್ಯಾರಿಕೋಸ್ ವೇನಲ್ಲಿ ಆ ವೇನ್ಸ್ದು ವಾಲ್ಸ್ ಭಾಳ ತಿನ್ನಾಗಿರೋದ್ರಿಂದ ಚೂರು ಏನಾದ್ರು ಇಂಜುರಿ ಆದರೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಆ ಬ್ಲೀಡಿಂಗು ಕ್ಲಾಟ್ ಆಗೋಕ್ಕೆ ಪ್ರೆಷರ್ ಜಾಸ್ತಿ ಇರೋದ್ರಿಂದ ತುಂಬಾ ಟೈಮ್ ತೊಗೊಂಡು ರಕ್ತಸ್ರಾವ ಆಗಿ ಭಾಳ ಹೆಲ್ತ್ ಇಶ್ಯೂಸ್ ಆಗೋ ಚಾನ್ಸಸ್ ಇದೆ. ಮೂರನೇದಾಗಿ ಅದು ಬ್ಲಡ್ ಕ್ಲಾಟ್ ಕೆಲವರಿಗೆ ಆಗಿ ಆ ಕ್ಲಾಟು ಲಂಗ್ಸ್ಗೆ ಹೋಗಿ ಪಲ್ಮನರಿ ಎಂಬೋಲಿಸಮ್ ಅಂಥೇಳಿ ಇನ್ನೂ ಡೆತ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಈ ಥರ ರೇರ್ ಕಾಂಪ್ಲಿಕೇಶನ್ಸ್ ಇರೋದ್ರಿಂದ ದಯವಿಟ್ಟು ಯಾರೂ ಅದನ್ನು ನಿರ್ಲಕ್ಷಿಸಬಾರ್ದು ಅಂತ ನಾನು ಹೇಳ್ತೀನಿ. ಓಕೆ ಸರ್, ನೀವು ಸ್ಟೇಜಸ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಈಗ ಸ್ಟೇಜ್ 1 ಸ್ಟೇಜ್ 6ವರೆಗೂ ಅದು ಹೋಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ಸ್ಟೇಜ್ 1, 2 ಬಂದ ಮೇಲೆ ಒಂದೇ ವರ್ಷದಲ್ಲಿ ಸ್ಟೇಜ್ 5 to 6 ಆಗೋ ಚಾನ್ಸಸ್ ಇದೆ. ಓಕೆ. ಸೊ ಸ್ಟೇಜ್ 6 ಆಗಿ ಅಲ್ಸರ್ ಆದಾಗ ನಾವು ಲೇಸರ್ ಟ್ರೀಟ್ಮೆಂಟ್ ಕೊಟ್ಟರು ಅದು ಗಾಯ ವಾಸಿ ಆಗೋದಕ್ಕೆ ಅನದರ್ 6 months to 1 year ಆಗುತ್ತೆ. ಸೊ ಅರ್ಲಿ ಟ್ರೀಟ್ಮೆಂಟ್ ಈಸ್ ಆಲ್ವೇಸ್ ಬೆಟರ್. ಸೊ ಸ್ಟೇಜ್ 1, 2 ಅನ್ನು ಮಾಡೋದು ಒಳ್ಳೆಯದು. ಇದು ವ್ಯಾರಿಕೋಸ್ ವೇನು ಒಂಥರ ಹೈಪರ್ ಟೆನ್ಷನ್ನು, ಬಿ ಪಿ ಇದ್ದಂಗೆ. ಅದಿದ್ದರೆ ಅದು ಪ್ರಾಬ್ಲಮ್ ಆಗಲ್ಲ. ಬಟ್ ಅದ್ರದ್ದು ಕಾಂಪ್ಲಿಕೇಶನ್ ಆಗೋದನ್ನ ತಡಿಬೇಕಂದ್ರೆ ನಾವು ಅರ್ಲಿ ಟ್ರೀಟ್ಮೆಂಟ್ ತೊಗೋಬೇಕು. ಹಾಗೆ ವ್ಯಾರಿಕೋಸ್ ವೇನ್ ಏನು ಪ್ರಾಬ್ಲಮ್ ಇಲ್ಲ, ಇಟ್ಸ್ ಎ ಕಾಸ್ಮೆಟಿಕ್ ಅಂತ ನೆಗ್ಲೆಕ್ಟ್ ಮಾಡೋದ್ರಿಂದನೇ ಈ ಕಾಂಪ್ಲಿಕೇಶನ್ಸ್ ಆಗುತ್ತೆ. ನೀವು ಅಲ್ಸರ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಈ ಅಲ್ಸರ್ಗೂ ವೆರಿಕೋಸ್ ವೇನ್ಸ್ಗೂ ಏನು ಕನೆಕ್ಷನ್, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಅಲ್ಸರ್ ಅಂದರೆ ಹುಣ್ಣು. ಅದು ಸ್ಕಿನ್ನಲ್ಲೇ ಕಾಲಲ್ಲಾದ್ರೂ ಆಗ್ಬೋದು, ಮೌತಲ್ಲಾದರೆ ಆಫ್ಟಸ್ ಅಲ್ಸರ್ ಅಂತೀವಿ. ಗ್ಯಾಸ್ಟ್ರಿಕ್ ಅಲ್ಸರ್ ಅಂದರೆ ಗ್ಯಾಸ್ಟ್ರೈಟಿಸಿಂದ ಆಗ್ಬೋದು. ಕಾಲಲ್ಲಿ ಅಲ್ಸರ್ಗೆ ನಾನಾ ಕಾರಣಗಳಿಂದ ಆಗುತ್ತೆ. ಒಂದು ಟ್ರೋಫಿಕ್ ಅಲ್ಸರ್ ಅಂತೀವಿ, ನರದ ಇಂಜುರಿ ಆದರೆ ಆಗ್ಬೋದು, ಆರ್ಟ್ರೀಸ್ ಆದರೆ ಆಗ್ಬೋದು. ಸೊ ವ್ಯಾರಿಕೋಸ್ ವೇನಲ್ಲಿ ಮೇಯ್ನ್ ಅಲ್ಸರ್ ಆಗೋದ ಕಾರಣ ಪ್ರೆಷರ್ ಜಾಸ್ತಿ ಇರುತ್ತೆ. ವೀನಸ್ ಪ್ರೆಷರ್ ಜಾಸ್ತಿ ಇದ್ದು ಮತ್ತು ಬ್ಲಡ್ ರಕ್ತನಾಳದಿಂದ ಆಚೆ ಬಂದು ಸ್ಕಿನ್ ಕೆಳಗಡೆ ಐರನ್ ಡಿಪಾಸಿಟ್ ಆಗುತ್ತೆ. ಈ ಐರನ್ ಡಿಪಾಸಿಷನ್ ಆಗೋದ್ರಿಂದ ಅವರಿಗೆ ಒಂಥರ ಇಚ್ಚಿಂಗ್ ಆಗುತ್ತೆ. ಅವ್ರು ಕೆರೆದಾಗ ಸಣ್ಣದಾಗೆ ಗಾಯ ಸ್ಟಾರ್ಟ್ ಆಗಿ ಹಾಗೆ ದೊಡ್ಡದಾಗಿ ಅಲ್ಸರ್ ಆಗುತ್ತೆ. ಪ್ರೆಷರ್ ಜಾಸ್ತಿ ಇದ್ದಾಗ ಅದು ಹೀಲ್ ಆಗೋ ಚಾನ್ಸಸ್ಸು ರೇರ್. ಸೊ ವೀನಸ್ ಅಲ್ಸರು ಇಟ್ ಈಸ್ ಎ ವೆರಿ ಪ್ರಾಬ್ಲಮ್ಯಾಟಿಕ್. ಯಾಕೆ ಅಂದರೆ ಒಂದು ಹೀಲ್ ಆಗಲ್ಲ, ಎರಡನೇದು ಅದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದ್ದು ಆಮೇಲೆ ತುಂಬಾ ಪೇನ್ಫುಲ್ ಆಗುತ್ತೆ. ಸೊ ದಿಸ್ ಇಸ್ ಬೆಟರ್. ಅಲ್ಸರ್ ಆಗೋ ಸ್ಟೇಜ್ವರೆಗೂ ವೆಯ್ಟ್ ಮಾಡದೇ ಇರೋದು ಉತ್ತಮ. ಓಕೆ. ಇನ್ನು ಈ ವೆರಿಕೋಸ್ ವೇನ್ಸು ಹೆಚ್ಚಾಗಿ ಮಹಿಳೆಯರಲ್ಲೇ ಕಾಣಿಸ್ಕೊಳ್ಳುತ್ತೆ, ಯಾಕೆ? ವ್ಯಾರಿಕೋಸ್ ವೇನ್ ಬರೋದಕ್ಕೆ ನಾನಾ ಕಾರಣಗಳಲ್ಲಿ ಒಂದು ಹಾರ್ಮೋನ್ ಅಲ್ಲ, ಅದರಲ್ಲಿ ಲೇಡೀಸಲ್ಲಿ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಅಂತ ಇದೆಯಲ್ಲ, ದಟ್ ಈಸ್ ಒನ್ ಆಫ್ ದ ರೀಸನ್ಸ್. ಮೋಸ್ಟ್ ಆಫ್ ದ ವುಮೆನ್ ಟೇಕ್ ಓರಲ್ ಕಾಂಟ್ರಸೆಪ್ಟಿವ್ಸ್. ಆ ತೊಗೊಳೋದ್ರಿಂದ ಅದೊಂದು ಎಫೆಕ್ಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದು ಪ್ರೆಗ್ನೆನ್ಸಿ ಚೇಂಜಸ್. ಪ್ರೆಗ್ನೆನ್ಸಿಲಿ
ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಮತ್ತು ಗರ್ಭಕೋಶ ದೊಡ್ಡದಾದಾಗ ಅದು ಇನ್ಫೀರಿಯರ್ ವೆನಾ ಕೇವಾ ಅಂತ ಏನು ಹೇಳ್ತೀವಿ, ಅದು ಕೆಳಗಿನ ಭಾಗದ ರಕ್ತನ ಹೃದಯಕ್ಕೆ ತೊಗೊಂಡೋಗೋದು ಇನ್ಫೀರಿಯರ್ ವೆನಾ ಕೇವಾ. ಇದು ಗರ್ಭಕೋಶ ಅದು ಪ್ರೆಸ್ ಮಾಡುತ್ತೆ. ಓಕೆ ಅದು ಪ್ರೆಸ್ ಆದಾಗ ಕಾಲಲ್ಲಿರೋ ರಕ್ತ ಹೋಗೋದು ತಡೆ ಆಗುತ್ತೆ. ಅದು ರಿವರ್ಸ್ ಬಂದು ಸ್ಕಿನ್ ಕಡೆ ಕಲೆಕ್ಟ್ ಆಗುತ್ತೆ. ಓಕೆ ಮೂರನೇದಾಗಿ ಬ್ಲಡ್ ವಾಲ್ಯೂಮು ಜಾಸ್ತಿ ಆಗುತ್ತೆ ಪ್ರೆಗ್ನೆನ್ಸಿಲಿ. ತಾಯಿ ಬ್ಲಡ್ಡು ಮತ್ತು ಮಗುಗೆ ಮಾಡೋ ಬ್ಲಡ್ ಸಪ್ಲೈ ಆಗಿ ವೀನಸ್ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಸಾಮಾನ್ಯವಾಗಿ ವ್ಯಾರಿಕೋಸ್ ವೇನ್ ಬರುತ್ತೆ. ಆಫ್ಟರ್ ದ ಪ್ರೆಗ್ನೆನ್ಸಿ ಇಟ್ ವಿಲ್ ಕಮ್ಮಿ ಆಗ್ತಾ ಹೋಗುತ್ತೆ. ಎರಡನೇದು ಮೂರನೇದ ಮೇಲೆ ಜಾಸ್ತಿ ಆದಾಗ ಅದು ಹಂಗೆ ಉಳ್ಕೊಳ್ಳುತ್ತೆ. ಸೊ ಇದಕ್ಕೆ ಒಂದು ಸಾರ್ಟ್ ಆಫ್ ಪ್ರಿವೆನ್ಷನ್ ಆಗಿ ಬೆಟರ್ ಅವರು ಒಂದು ಸ್ಟಾಕಿಂಗ್ಸ್ ಹಾಕೊಳ್ಳೋದು ಒಳ್ಳೆಯದು ಪ್ರೆಗ್ನೆನ್ಸಿಲಿ. ಹೇಗೆ ಪ್ರೆಗ್ನೆನ್ಸಿ ಆದಮೇಲೆ ಅಬ್ಡಮಿನಲ್ ಬೆಲ್ಟ್ ಅಡ್ವೈಸ್ ಮಾಡ್ತಾರೆ, ಹಾಗೆ ಬೆಟರ್ ಆಲ್ ಗೈನಕಾಲಜಿಸ್ಟ್ ಶುಡ್ ಅಡ್ವೈಸ್ ಇನ್ ದ ಪ್ರೆಗ್ನೆನ್ಸಿ ಇಟ್ಸೆಲ್ಫ್ ಟು ವೇರ್ ಸ್ಟಾಕಿಂಗ್ಸ್. ಇಟ್ಸ್ ಎ ಕಂಪ್ರೆಷನ್ ಸ್ಟಾಕಿಂಗ್ಸ್, ಕ್ಲಾಸ್ 1 ಅಂತ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಹೇಳ್ತೀವಿ, ವಿಚ್ ವಿಲ್ ಪ್ರಿವೆಂಟ್ ದೆಮ್ ಡೆವಲಪಿಂಗ್ ವ್ಯಾರಿಕೋಸ್ ವೇನ್. ಇನ್ನು ಈ ಬ್ಲಡ್ ಪ್ರೆಷರ್ ಅಥವಾ ಮಧುಮೇಹ ಕಾಯಿಲೆ ಇರುವವರಲ್ಲಿ ವೆರಿಕೋಸ್ ವೇನ್ಸ್ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆಯಾ? ಖಂಡಿತ ಇದೆ. ಡಯಾಬಿಟೀಸಲ್ಲಿ ಶುಗರ್ ಜಾಸ್ತಿ ಇರೋದ್ರಿಂದ ಬ್ಲಡ್ ವಾಲ್ಯೂಮು ಅಗೇನ್ ಜಾಸ್ತಿ ಆಗಿ ವೇನ್ಸ್ ಅದು ಟಿನ್ ಔಟ್ ಆಗಿ ರಪ್ಚರ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ವ್ಯಾರಿಕೋಸಿಟಿನೂ ಡೆವಲಪ್ ಆಗುತ್ತೆ. ಹಾಗೆ ಹೈಪರ್ ಟೆನ್ಷನಲ್ಲೂ ಸಾಲ್ಟ್ ಕಂಟೆಂಟ್ ವಿಲ್ ಬಿ ಮೋರ್, ಸೊ ದಟ್ ಆಲ್ಸೋ ರಿಟೈನ್ಸ್ ದ ವಾಟರ್ ಆ್ಯಂಡ್ ಇಟ್ ಇನ್ಕ್ರೀಸಸ್ ದ ಬ್ಲಡ್ ವಾಲ್ಯೂಮ್ ಜಾಸ್ತಿ ಆದಾಗ ವೇನ್ಸ್ ಪ್ರೆಷರ್ ಜಾಸ್ತಿ ಆಗಿ ವ್ಯಾರಿಕೋಸ್ ವೇನ್ ಆಗುತ್ತೆ. ಡೈರೆಕ್ಟಾಗಿ ಅದಕ್ಕೆ ಎಫೆಕ್ಟ್ ಇಲ್ಲದೆ ಇದ್ರೂ ಡೆಫಿನೆಟ್ಲಿ ವೇನ್ಸ್ ಡ್ಯಾಮೇಜ್ ಆಗೋ ಚಾನ್ಸಸ್ ಡಯಾಬಿಟೀಸಲ್ಲಿದೆ. ಮತ್ತು ಡಯಾಬಿಟೀಸ್ ಹೈಪರ್ ಟೆನ್ಷನ್ ಇರೋ ಲೈಫ್ ಸ್ಟೈಲೇ ವ್ಯಾರಿಕೋಸ್ ವೇನಲ್ಲಿ ಇರೋದ್ರಿಂದ ಮೋಸ್ಟ್ ಆಫ್ ದೆಮ್ ವಿಲ್ ಆಲ್ ಹ್ಯಾವ್ ಸೇಮ್ ಪ್ರಾಬ್ಲಮ್, ಲೈಕ್ ಲೈಫ್ ಸ್ಟೈಲ್ ಆಫ್ ಈಟಿಂಗ್ ಜಂಕ್ ಫುಡ್ಸ್, ನಾಟ್ ಡೂಯಿಂಗ್ ಎಕ್ಸಸೈಸ್ ಆ್ಯಂಡ್ ಸೆಡೆಂಟ್ರಿ ಲೈಫ್ ಸ್ಟೈಲ್. ಈ ಥರ ಇದೆಲ್ಲ ಸೇರಿ ಒಬೆಸಿಟಿ, ಬ್ಲಡ್ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಆ್ಯಂಡ್ ವ್ಯಾರಿಕೋಸ್ ವೇನ್ ಇದೆಲ್ಲ ಒಟ್ಟಿಗೆ ಬರೋ ಚಾನ್ಸಸ್ ಇದೆ. ಓಕೆ, ಓವರ್ ದ ಟೈಮ್ ಈ ವೆರಿಕೋಸ್ ವೇನ್ಸ್ ತುಂಬ ಪೇನ್ಫುಲ್ ಆಗುತ್ತೆ, ಯಾಕಾಗಿ? ಆ್ಯಕ್ಚುಲಿ ವೀನಸ್ ಅಲ್ಸರು ಪೇನ್ಲೆಸ್ ಇರುತ್ತೆ. ಲೇಟರ್ ಸ್ಟೇಜಸಲ್ಲಿ ಅದು ಇನ್ಫೆಕ್ಷನ್ ಆಗಿ ಆಮೇಲೆ ಸ್ವೆಲ್ಲಿಂಗ್ ಆಗುತ್ತೆ, ಎಡಿಮಾ ಆಗುತ್ತೆ. ಇದೆರಡು ಆದಾಗ ಅದು ಪೇನ್ ಆಗೋದು ಸ್ಟಾರ್ಟ್ ಆಗುತ್ತೆ. ಓಕೆ, ಕೆಲವು ರಿಸರ್ಚ್ಗಳ ಪ್ರಕಾರ ಈ ವೆರಿಕೋಸ್ ವೇನ್ಸ್ನಿಂದಾಗಿ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ ಆಗೋ ಸಾಧ್ಯತೆಗಳು ಹೆಚ್ಚು ಅಂತ ಹೇಳಲಾಗುತ್ತೆ. ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಇಲ್ಲ, ಅದು ಹೆಚ್ಚಾಗಿ ಕಾಣಿಸ್ತಿಲ್ಲ, ಬಟ್ ಚಾನ್ಸಸ್ ಆರ್ ದೇರ್, ರೇರ್ ಚಾನ್ಸ್ ಆರ್ ದೇರ್. ಅದು ಏನಾಗುತ್ತೆ, ರಕ್ತನಾಳದ ಉಬ್ಬಿರೋ ರಕ್ತನಾಳದಲ್ಲಿ ಬ್ಲಡ್ ಕ್ಲಾಟ್ ಆಗುತ್ತೆ. ಕ್ಲಾಟ್ ಆಗಿ ಅಲ್ಲಿಂದ ಡಿಸ್ಲಾರ್ಜ್ ಆಗಿ ಲಂಗ್ಸ್ಗೆ ಹೋಗಿ ಪಲ್ಮನರಿ ಎಂಬೋಲಿಸಮ್ ಅಂತ ಆಗುತ್ತೆ. ಮೋಸ್ಟ್ ಆಫ್ ದೆಮ್ ಅಲ್ಲಿ ಕ್ಲಾಟು ಫಿಲ್ಟರ್ ಆಗುತ್ತೆ. ಕೆಲವುದು ಫಿಲ್ಟರ್ ಆಗದೆ ಅದು ಹಾರ್ಟ್ಗೆ ಹೋಗಿ ಅಲ್ಲಿ ಕೊರನರಿ ಆರ್ಟರೀಸ್ನ ಬ್ಲಾಕ್ ಮಾಡಿದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ. ಅದು ಕೆಲವರಿಗೆ ಬ್ರೈನ್ ಸೆರೆಬ್ರಲ್ ಆರ್ಟರೀಸ್ ಅಂತ ಹೇಳ್ತೀವಿ, ಅಲ್ಲಿ ಹೋಗಿ ಸ್ಟಕ್ಕಪ್ ಆದಾಗ ಸ್ಟ್ರೋಕ್ ಆಗೋ ಚಾನ್ಸಸ್ ಇದೆ. ಬಟ್ ಇದು ರೇರ್ ಆದರೂ ಇಟ್ಸ್ ಒನ್ ಆಫ್ ದ ಡೇಂಜರಸ್ ಕಾಂಪ್ಲಿಕೇಶನ್ಸ್. ಸೊ ಬೆಟರ್ ಟು ಟೇಕ್ ಅರ್ಲಿ ಟ್ರೀಟ್ಮೆಂಟ್ ಅಂತ ಮತ್ತೆ ಹೇಳಕ್ಕೆ ಬಯಸ್ತೀವಿ. ಫೈನ್ ಸರ್. ಇನ್ನು ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಈ ಟೊಬ್ಯಾಕೋ ಅಥವಾ ಹೊಗೆ ಸೊಪ್ಪಿನ ಸೇವನೆ ಕಾರಣ ಅಂತ ಹೇಳಲಾಗುತ್ತೆ. ಸೊ ಈ ವೆರಿಕೋಸ್ ವೇನ್ಸ್ಗೂ ಟೊಬ್ಯಾಕೋ ಕಾರಣವಾಗುತ್ತಾ, ಹೇಗೆ? ಖಂಡಿತ. ಸಿಗರೇಟಲ್ಲಿ ನಿಕೋಟಿನ್ ಮತ್ತು ಅದರ್ ಕೆಮಿಕಲ್ಸ್ ಇರೋದು ವೇನ್ಸ್ನ ಟಿನ್ಔಟ್ ಮಾಡುತ್ತೆ. ಆಮೇಲೆ ಬ್ಲಡ್ ವಿಸ್ಕಾಸಿಟಿ ಹೇಗೆ ತಿಕ್ಕಾಗುತ್ತೆ, ಬ್ಲಡ್ಡು ಫ್ಲೋ ಅದು ಇದಾಗುತ್ತೆ, ಅಡ್ಡ ಆಗಿ ಅದು ವೇನ್ಸ್ ಡ್ಯಾಮೇಜ್ ಆಗಿ ವ್ಯಾರಿಕೋಸ್ ವೇನ್ಸ್ ಡೆಫಿನೆಟ್ಲಿ ಸಾಧ್ಯತೆ ಇದೆ, ವ್ಯಾಲ್ವ್ಸ್ ಡ್ಯಾಮೇಜ್ ಆಗುತ್ತೆ. ಸೊ ಬೆಟರ್ ಅವಾಯ್ಡ್ ಆರ್ ಕ್ವಿಟ್ ಸ್ಮೋಕಿಂಗ್ ಟು ಪ್ರಿವೆಂಟ್ ವ್ಯಾರಿಕೋಸ್ ವೇನ್. ಇನ್ನು ವೇರಿಕೋಸ್ ವೇನ್ಸ್ ಅಥವಾ ರಕ್ತನಾಳಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಾಣಿಸ್ಕೊಂಡಾಗ ತುಂಬ ಜನ ಆಯುರ್ವೇದದ ಅಥವಾ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮೊರೆ ಹೋಗ್ತಾರೆ. ಇದು ಸಕ್ಸಸ್ಫುಲ್ ಆಗುತ್ತಾ, ಹೇಗೆ ಏನು ಅಂತ? ಆಯುರ್ವೇದಿಕಲ್ಲಿ ಡೆಫಿನೆಟ್ಲಿ ದೇರ್ ಆರ್ ಸಮ್ ಬೆನಿಫಿಟ್ಸ್ ಇನ್ ಅದರ್ ಪ್ರಾಬ್ಲಮ್ಸ್, ಬಟ್ ವ್ಯಾರಿಕೋಸ್ ವೇನ್ ಬಂದಾಗ ಇಟ್ ಈಸ್ ಮೋರ್ ಆಫ್ ಎ ಸರ್ಜಿಕಲ್ ಪ್ರಾಬ್ಲಮ್. ಅಂದರೆ ಶಸ್ತ್ರಚಿಕಿತ್ಸೆ ಬೇಕು, ಇಲ್ಲಾಂದರೆ ಲೇಸರ್ ಪ್ರೊಸೀಜರ್ ಬೇಕಾಗಿರೋದ್ರಿಂದ ಮೆಡಿಸನ್ ಆಗಲಿ, ಅಲೋಪತಿಕ್ ಮೆಡಿಸನ್ನೇ ಯಾವುದು ಎಫೆಕ್ಟ್ ಇರೋದಿಲ್ಲ. ಹಾಗಿದ್ಮೇಲೆ ಯಾವುದೇ ಥರ ಆಯುರ್ವೇದಿಕ್ ಆಯಿಲ್ಸ್ ವಿಲ್ ನಾಟ್ ಹೆಲ್ಪ್, ಬಿಕಾಸ್ ಆ್ಯಂಡ್ ಬೇಸಿಕಲಿ ಐ ಡೋಂಟ್ ನೋ ದ ಕಂಟೆಂಟ್ಸ್ ಆಫ್ ದ ಆಯುರ್ವೇದಿಕ್ ಆಯಿಲ್, ಸೊ ಐ ಕೆನಾಟ್ ಟೆಲ್. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದನ್ನು ಯೂಸ್ ಮಾಡೋದ್ರಿಂದ ಇನ್ನೂ ಕಾಂಪ್ಲಿಕೇಶನ್ ಆಗುತ್ತೆ, ಯಾಕೆಂದರೆ ಟೇಕಿಂಗ್ ಟ್ರೀಟ್ಮೆಂಟ್ ವಿಲ್ ಬಿ ಡಿಲೇಡ್. ಯೂಶಲಿ ಆಯುರ್ವೇದಿಕ್ ಅವರು 3 ಮಂತ್ಸಿಂದ 6 ಮಂತ್ಸ್ ತೊಗೊಳಕ್ಕೆ ಹೇಳ್ತಾರೆ. ನಮ್ಮ ಪೇಷಂಟ್ಸ್ ಏನಾಗುತ್ತೆ, ನಾವು ಶಸ್ತ್ರಚಿಕಿತ್ಸೆ ಅಂದಾಗ ಯಾವುದಾದ್ರು ಒಂದು ಆಲ್ಟರ್ನೇಟಿವ್ ಹುಡ್ಕೊಂಡು ಹೋಗ್ತಾರೆ, ನಮ್ಮಲ್ಲಿ ಮೆಡಿಸಿನ್ಸ್ ಇಲ್ಲ, ಸೊ ದೇ ವಿಲ್ ಗೋ ಫಾರ್ ಆಯುರ್ವೇದಿಕ್. ಸೊ ದೇ ವಿಲ್ ಕಮ್ ಲೇಟ್, 6 ಮಂತ್ಸ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಂಡು ನಮ್ಮಲ್ಲಿ ಬರ್ತಾರೆ, ಬರೋಷ್ಟೊಳಗೆ ಸ್ವಲ್ಪ ಲೇಟ್ ಸ್ಟೇಜ್ ಅಂತ ಹೇಳ್ಬೋದು.
ಇನ್ನು ವೆರಿಕೋಸ್ ವೇನ್ಸ್ ಕಾಣಿಸ್ಕೊಂಡಾಗ ಈ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅವಾಗಲೇ ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಧರಿಸಬೇಕಂತ ಹೇಳ್ತಿದ್ರಿ, ಸೊ ಅದನ್ನ ಜನರಲ್ ಆಗಿ ಹಾಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾರೆ. ಸೊ ಇದು ಯಾವ ಮಟ್ಟಿಗೆ ಬೆನಿಫಿಷಿಯಲ್ ಆಗಿದೆ? ಕಂಪ್ರೆಷನ್ ಸ್ಟಾಕಿಂಗ್ ಅಲ್ಲಿ 3 ತರ ಇದೆ ಅಕಾರ್ಡಿಂಗ್ ಟು ದ ಪ್ರೆಷರ್, ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಅಂತ. ಸೊ ನಾವು ಫಸ್ಟು ಕಾರಣಗಳು ಹೇಳಿದ್ನಲ್ಲ, ಕಂಟಿನ್ಯೂಸ್ ನಿಂತು ಕೆಲಸ ಮಾಡೋರಾಗಲಿ, ಹೆರಿಡಿಟಿಯಿಂದ ಬರೋದು ಅಥವಾ ಪ್ರೆಗ್ನೆನ್ಸಿ ಲೇಡೀಸಲ್ಲಿ ಬರೋದು, ಈ ಥರ ಪ್ರಿವೆನ್ಷನ್ ಮಾಡೋದಕ್ಕೆ ಕ್ಲಾಸ್ 1 ಸ್ಟಾಕಿಂಗ್ಸ್ ಸಾಕಾಗುತ್ತೆ. ಈ ಕ್ಲಾಸ್ 1 ಸ್ಟಾಕಿಂಗ್ ಅಂದರೆ 15 ಇಂದ 20 ಪ್ರೆಷರ್ ಕೊಡುತ್ತೆ ಅದು ಕಾಲ್ಗೆ. ಕ್ಲಾಸ್ 2 ಅಂದರೆ ಇನ್ನೂ ಜಾಸ್ತಿ ಬರುತ್ತೆ, 20 to 30 ಮಿಲಿಮೀಟರ್ ಪ್ರೆಷರ್ ಇರುತ್ತೆ. ಇದು ಬೇಸಿಕಲಿ ನಮಗೆ ಕಂಪ್ರೆಷನ್ನು ಬ್ಲಡ್ ಫ್ಲೋ ಕಾಲಿಂದ ಹಾರ್ಟ್ಗೆ ಹೋಗೋಕ್ಕೆ ಪ್ರೆಸ್ ಮಾಡುತ್ತೆ. ಇಟ್ ವಿಲ್ ಹೆಲ್ಪ್ ಆ್ಯಂಡ್ ಇಟ್ ಈಸ್ ಓನ್ಲಿ ಪ್ರಿವೆನ್ಷನ್ ಆಫ್ ಫರ್ದರ್ ಸ್ಟೇಜ್. ಸ್ವಲ್ಪ ಸೆಕೆಂಡ್ ಸ್ಟೇಜ್ ಆಗಿದ್ದರೆ ಸ್ಟಾಕಿಂಗ್ಸ್ ಹಾಕೊಳ್ಳೋದ್ರಿಂದ 3rd, 4th ಸ್ಟೇಜ್ಗೆ ಅವಾಯ್ಡ್ ಮಾಡ್ಬೋದು ಹೊರತು ಇಟ್ ಕೆನಾಟ್ ರಿವರ್ಸ್ ಆಲ್ರೆಡಿ ಡ್ಯಾಮೇಜ್ಡ್ ವೇನ್ಸ್. ಸೊ ಇವನ್ ಆಫ್ಟರ್ ಆಪರೇಷನ್ ನಾವು ವಿಲ್ ಅಡ್ವೈಸ್ ದೆಮ್ ಟು ವೇರ್ ಸ್ಟಾಕಿಂಗ್ಸ್ ಟು ಪ್ರಿವೆಂಟ್ ರೆಕರೆನ್ಸ್. ಓಕೆ, ಇನ್ನು ಈ ಥರ ಕಂಟಿನ್ಯೂಸ್ ಆಗಿ ಸ್ಟಾಕಿಂಗ್ಸ್ ಹಾಕೊಳ್ಳೋದ್ರಿಂದ ಏನಾದ್ರು ಲಿಮಿಟೇಷನ್ಸ್ ಇದೆಯಾ? ಹೇಗೆ ಲಿಮಿಟೇಷನ್ಸ್ ಅಂತ ಏನಿಲ್ಲ, ಆದರೆ ಅದು ಭಾಳ ಅನ್ಕಂಫರ್ಟಬಲ್ ಆಗಿರುತ್ತೆ. ಎಸ್ಪೆಷಲಿ ಇಚ್ಚಿಂಗ್ ಆಗ್ಬೋದು, ಸೆಕೆಗಾಲದಲ್ಲಿ ಸ್ವೆಟ್ಟಿಂಗ್ ಆಗ್ಬೋದು. ಎರಡನೇದು ಸೈಜ್ ಇಂಪಾರ್ಟೆಂಟ್, ಸೆಲೆಕ್ಷನ್ ಇಂಪಾರ್ಟೆಂಟ್. ತುಂಬ ಟೈಟಾಗಿ ಹಾಕ್ಕೊಂಡ್ರೆ ದಟ್ ಅಗೇನ್ ಕಾಸಸ್ ಪ್ರಾಬ್ಲಮ್. ಯಾಕೆಂದರೆ ಆರ್ಟೀರಿಯಲ್ ಪ್ರೆಷರ್, ದಟ್ ಇಸ್ ದ ಇನ್ಕಮಿಂಗ್ ಬ್ಲಡ್ಡನ್ನು ಪ್ರೆಸ್ ಮಾಡಿಬಿಟ್ರೆ ದೆನ್ ದಟ್ ಕಾಸಸ್ ಮೋರ್ ಡೇಂಜರ್. ಸೊ ವೆರಿ ಇಂಪಾರ್ಟೆಂಟ್ ಈಸ್ ಟೇಕಿಂಗ್ ದ ಸ್ಟಾಕಿಂಗ್ಸ್ ಫ್ರಮ್ ಎ ಫಿಸಿಷಿಯನ್ಸ್ ಪ್ರಿಸ್ಕ್ರಿಪ್ಷನ್ ಆ್ಯಂಡ್ ಎ ಗುಡ್ ಕ್ವಾಲಿಟಿ ಬ್ರ್ಯಾಂಡೆಡ್ ಅಂತ ಹೇಳೋದು ವೆರಿ ಇಂಪಾರ್ಟೆಂಟ್. ಅವರೇ ಆನ್ಲೈನಲ್ಲಿ ತರಿಸ್ಕೊಂಡು ಹಾಕೊಳ್ಳೋದು, ಇಟ್ ಈಸ್ ಓನ್ಲಿ ಮೋರ್ ಆಫ್ ಎ ಕಾಸ್ಮೆಟಿಕ್ ಆರ್ ಸಮ್ ಸೈಕಲಾಜಿಕಲ್ ಬೆನಿಫಿಟ್ ಹೊರತು ರಿಯಲ್ ಬೆನಿಫಿಟ್ ಇರೋದಿಲ್ಲ. ಯಾಕಂದರೆ ಇಟ್ ಹ್ಯಾಸ್ ಎ ಕ್ಲಿಯರ್ ಕಟ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಪ್ರೆಷರ್. ಆ್ಯಂಕಲ್ ಜಾಯಿಂಟಲ್ಲಿ ಒಂಥರ ಪ್ರೆಷರು, ಮೇಲೆ ಹೋಗ್ತಾ ಹೋಗ್ತಾ ಪ್ರೆಷರ್ ಕಮ್ಮಿ ಇರಬೇಕು. ಈ ರೀತಿ ಇದ್ದಾಗ ಅದು ಹೆಲ್ಪ್ ಆಗುತ್ತೆ. ಉಲ್ಟಾ ಆದರೆ ಅದು ಏನಾದರೂ, ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ಗೋ ಫಾರ್ ಎ ಪ್ರಿಸ್ಕ್ರೈಬ್ ಬ್ರ್ಯಾಂಡೆಡ್ ಸ್ಟಾಕಿಂಗ್ಸ್. ಓಕೆ ಸರ್, ಇನ್ನು ಲಾಸ್ಟ್ ಎಪಿಸೋಡ್ನಲ್ಲಿ ನೀವು ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತೀರಿ, ತುಂಬಾ ಎಫೆಕ್ಟಿವ್ ಆಗಿದೆ ಈ ವೆರಿಕೋಸ್ ವೇನ್ಸ್ಗೆ ಅಂತ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ, ಎಲ್ಲೆಲ್ಲಿ ಚಿಕಿತ್ಸೆಗಳಿದೆ, ನಾವು ಯಾವ ರೀತಿ ಪಡ್ಕೋಬೋದು ಅಂತ. ಲೇಸರ್ ಟ್ರೀಟ್ಮೆಂಟು ಈಗ ದಟ್ಸ್ ದ ಬೆಸ್ಟ್ ಆ್ಯಂಡ್ ದ ಓನ್ಲಿ ಆಪ್ಷನ್. ಅದು ಬಿಟ್ಟರೆ ರೇಡಿಯೋ ಫ್ರೀಕ್ವೆನ್ಸಿ ಅಬಲೇಷನ್ ಅಂತ ಹೇಳ್ತೀವಿ, ಬೋತ್ ಆರ್ ಸೇಮ್ ಡಿಪೆಂಡಿಂಗ್ ಆನ್ ದ ಪೇಷಂಟ್ ವಿ ಚೂಸ್. ನೆಕ್ಸ್ಟ್ ಲೆವೆಲ್ ಈಸ್ ವಿನೋಸೀಲ್ ಅಂತ ಹೇಳ್ತೀವಿ, ಅದು ಗಮ್ ಥರ ಬರುತ್ತೆ, ಬಾಡಿಗೆ ಇದಾಗೋದು. ದೀಸ್ ಆರ್ ದ 3 things which we are doing. Surgically, it's totally outdated now. Okay. Because laser is the most safe, no side effects. We don't do any cut, no stitches, and no bed rest also is required. So they can be back to work from next day itself. Okay. So ನಮ್ಮ AVS ಆಸ್ಪತ್ರೆಯಿಂದ we are having the high-end equipments, and we are all very well trained and skilled in this. And we also attend all international conferences, and we update our knowledge and bring the latest thing to our AVS vascular one. ನಮ್ಮ AVS vascular hospital ಬಂದು ಥ್ರೂಔಟ್ ಸೌತ್ ಇಂಡಿಯಾ ಆ್ಯಂಡ್ ವೆಸ್ಟ್ ಬೆಂಗಾಲಲ್ಲಿ ಇದೆ. ಸೊ ಬ್ಯಾಂಗ್ಳೂರಲ್ಲಿ, ಜಯನಗರಲ್ಲಿ ಮತ್ತು ಮತ್ತಿಕೆರಲ್ಲಿ ನಮ್ಮ ಇದಿದೆ. ಸೊ ಡೆಫಿನೆಟ್ಲಿ ವಿ ಕ್ಯಾನ್ ಗಿವ್ ದ ಒನ್ ಆಫ್ ದ ಬೆಸ್ಟ್ ಆಪ್ಷನ್, ಆ್ಯಂಡ್ ಓನ್ಲಿ ಬೆಸ್ಟ್ ಆಪ್ಷನ್ ಈಸ್ ದ ಲೇಸರ್ ಟ್ರೀಟ್ಮೆಂಟ್. It's a very time tested and approved by the International Association of Phlebologists. Okay sir, thank you so much. ವೆರಿಕೋಸ್ ವೇನ್ಸ್ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. Thank you. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.